ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಟೇಬಲ್ ಮನಿ ಅನ್ನೋ ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಎಫ್ ಡಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಸ್ಟೇಬಲ್ ಮನಿ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ನಾವು ಎಫ್ ಡಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ಎಫ್ ಡಿ ಬಂದುಬಿಟ್ಟು ಫಿಕ್ಸ್ಡ್ ಡಿಪಾಸಿಟ್ ಅನ್ನೋದು. ಸೊ ನಮ್ಮ ಒಂದು ಅಮೌಂಟ್ ಏನಿದೆ ಅದನ್ನು ನಾವು ಎಫ್ ಡಿ ಮಾಡ್ಕೊಂಡ ನಂತರ ಸಮ್ಟೈಮ್ಸ್ ಆದಮೇಲೆ ಅದು ನಮಗೆ ಎಫ್ ಡಿ ಜೊತೆಗೆ ನಮ್ಮ ಒಂದು ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಅನ್ನೋದು ಸಹ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಎಫ್ ಡಿಯಿಂದ ನಮಗೆ ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ, ನಮ್ಮ ಒಂದು ಅಮೌಂಟ್ ಅನ್ನೋದು ಏನಿದೆ ಅದು ನಮಗೆ ಸೇವಿಂಗ್ ಕೂಡ ಆಗುತ್ತೆ, ಜೊತೆಗೆ ನಾವು ಇಂಟ್ರೆಸ್ಟ್ ಕೂಡ ಅರ್ನ್ ಮಾಡ್ಕೋಬೋದಾಗಿದೆ. ಈ ಒಂದು ಸ್ಟೇಬಲ್ ಮನಿ ಅನ್ನೊಂದು ಅಪ್ಲಿಕೇಶನಲ್ಲಿ ಎಫ್ ಡಿಯನ್ನು 9.10% ನಾವು ಇಲ್ಲಿ ಅರ್ನ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 4.5 ರೇಟಿಂಗ್ಸ್ ಇದೆ, ಜೊತೆಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಸ್ಟೇಬಲ್ ಮನಿ ಅನ್ನೋ ಅಪ್ಲಿಕೇಶನಲ್ಲಿ ನಾವು ಸುಮಾರು 200 ಬ್ಯಾಂಕ್ ಇಲ್ಲಿ ನಾವು ಚೂಸ್ ಮಾಡ್ಕೋಬೋದಾಗಿದೆ ಎಫ್ ಡಿಗೆ. ಹಾಗೆ ಬೇರೆ ಬ್ಯಾಂಕಿಗೆ ಕಂಪೇರ್ ಮಾಡಿದರೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ವೈಡ್ ರೇಂಜ್ ಆಗಿ ಎಫ್ ಡಿಯ ಬೆನಿಫಿಟ್ ಕೂಡ ನಾವಿಲ್ಲಿ ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ ನಮಗೆ ಬ್ಯಾಂಕ್ ಅಕೌಂಟ್ ಅನ್ನೋದು ರಿಕ್ವೈರ್ಡ್ ಕೂಡ ಇಲ್ಲ. ಈಸಿಯಾಗಿ ಆನ್ಲೈನ್ ನಾವು ಎಫ್ ಡಿಯನ್ನು ಮಾಡ್ಕೋಬೋದಾಗಿದೆ. ವಿತಿನ್ 3 ಮಿನಿಟ್ಸಲ್ಲಿ ನಾವು ಎಫ್ ಡಿ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ನಮಗೊಂದು ಏನಾದರೂ ತೊಂದರೆ ಇತ್ತು ಅಂದರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ಕೂಡ ಇರುತ್ತೆ. ಸೊ ನಾವು ಯಾವಾಗ ಬೇಕಾದರೂ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿಬಿಟ್ಟು ನಮ್ಮ ಒಂದು ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಕೂಡ ಮಾಡ್ಕೋಬಹುದು. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಯಾವ ರೀತಿಯಾಗಿ ಎಫ್ ಡಿಯನ್ನು ಮಾಡ್ಕೋಬೋದು ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲೇದಾಗಿ ನಾವು ಸ್ಟೇಬಲ್ ಮನಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ಈ ಒಂದು ಸ್ಟೇಬಲ್ ಮನಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಸ್ಟೇಬಲ್ ಮನಿ ಅನ್ನೋದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿದೆ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಇಮೇಲ್ ಐ ಡಿ ಆಗಿರ್ಬೋದು, ನೇಮ್ ಆಗಿರ್ಬೋದು, ಅದನ್ನು ನೀವು ಎಂಟರ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ರೇಂಜ್ನ ನಾವು ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಅಮೌಂಟ್ ಏನಿದೆ, ನಮಗೆ ಟೆನ್ಯೂರ್ ಎಷ್ಟು ಬೇಕು ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ನಮ್ಮ ಒಂದು KYC ಕಂಪ್ಲೀಟ್ ಮಾಡ್ಕೊಂಡ ನಂತರ ನಮ್ಮ ಒಂದು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಸೊ ಈ ಒಂದು ಎಫ್ ಡಿನಲ್ಲಿ ನಮಗೆ ಇನ್ನೊಂದು ಏನಿದೆ ಅಂದರೆ ನಾಮಿನಿನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಫೈನಲಿ ನಾವು ನಮ್ಮ ಒಂದು ಪೇಮೆಂಟ್ ಅನ್ನೋದು ಏನಿದೆ ಅದನ್ನು ನಾವು ಕೊಟ್ಟು ಹಾಗೆ ನಮ್ಮ ಒಂದು ಕನ್ಫರ್ಮೇಷನ್ನ ಮಾಡ್ಕೋಬೇಕು. ಸೊ ಈ ಎಲ್ಲ ಸ್ಟೆಪ್ಸ್ನ ಮಾಡಿದ ನಂತರ ನಮ್ಮ ಒಂದು ಎಫ್ ಡಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಯಾಕೆ ನಾವು ಈ ಒಂದು ಸ್ಟೇಬಲ್ ಮನಿ ಅನ್ನೋದು ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ ಅಂತಂದರೆ, ಇಲ್ಲಿ ನಾವು ಸೇಫ್ಟಿ ಅನ್ನೋದನ್ನ ನೋಡ್ತಾ ಇದ್ದೀವಿ, ಜೊತೆಗೆ ನಾವು ಈ ಒಂದು ಅಪ್ಲಿಕೇಶನ್ನ ಟ್ರಸ್ಟ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ಇಲ್ಲಿ ಸಿಂಪ್ಲಿಫೈಡ್ ಎಫ್ ಡಿಸ್ ಕೂಡ ಇದೆ. ನಾವು ವಿತ್ಡ್ರಾವಲ್ ಮಾಡ್ಕೋಬೇಕಾದ್ರೆ ಇಲ್ಲಿ ಈಸಿ ಆಗಿರುವಂಥ ಒಂದು ವಿತ್ಡ್ರಾವಲ್ ಸ್ಟೆಪ್ಸ್ ಕೂಡ ನಾವು ನೋಡ್ಕೋಬೋದು. ಒಂದು ಫೈನಾನ್ಸ್ ಬಗ್ಗೆ ಏನಿದೆ, ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಫ್ ಡಿ ಅಂದರೆ ಏನು ಅನ್ನೋದು ನಿಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಎಫ್ ಡಿ ಅನ್ನೋದು ಏನು ಅಂತಂದರೆ, ನಮ್ಮ ಒಂದು ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನಾವು ಇಲ್ಲಿ ಡಿಪಾಸಿಟ್ ಮಾಡಬೇಕಾಗತ್ತೆ ಸರ್ಟೆನ್ ಪೀರಿಯಡ್ಗೆ, ಅಂದರೆ ಫಿಕ್ಸ್ಡ್ ಪೀರಿಯಡ್ಗೆ. ಸೊ ಈ ಒಂದು ಅಮೌಂಟ್ನ ಫಿಕ್ಸ್ಡ್ ಪೀರಿಯಡ್ಗೆ ನಾವು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಆ ಒಂದು ಪೀರಿಯಡ್ ಮುಗಿದ ಮೇಲೆ ನಮಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಸಹ ಇಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ಫಿಕ್ಸ್ಡ್ ಡಿಪಾಸಿಟ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಫಿಕ್ಸ್ಡ್ ಡಿಪಾಸಿಟ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಪ್ರಿನ್ಸಿಪಲ್ ಅಮೌಂಟ್ ನಮ್ಮದು ಏನಿದೆ ಅದರ ಮೇಲೆ, ಹಾಗೆ ಇದಕ್ಕೆ ಒಂದು ಇಂಟ್ರೆಸ್ಟ್ ರೇಟ್ ಕೂಡ ಇರುತ್ತೆ, ಹಾಗೆ ಟೆನ್ಯೂರ್ ನಮಗೆ ಒಂದು ಫಿಕ್ಸ್ಡ್ ಪೀರಿಯಡ್ ಅನ್ನೋದು ಇಲ್ಲಿ ಇರುತ್ತೆ, ಹಾಗೆ ಫ್ರೀಕ್ವೆನ್ಸಿ ಕೂಡ ನಾವು ನೋಡ್ಕೋಬೋದಾಗಿದೆ. ಈ ಒಂದು ಸ್ಟೇಬಲ್ ಮನಿ ಒಂದು ಅಪ್ಲಿಕೇಶನ್ ಏನಿದೆ ಇದು ಇಂಡಿಯಾಸ್ ಫೇವ್ರೇಟ್ ಎಫ್ ಡಿ ಬುಕಿಂಗ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಗಾಯ್ಸ್. ನೀವು ಕೂಡ ಇದರಲ್ಲಿ ಎಫ್ ಡಿಯನ್ನು ಮಾಡ್ಕೊಳ್ಳಿ, ನಿಮಗೂ ಕೂಡ ಅನಿಸುತ್ತೆ ಇದು ಒಂದು ಫೇವ್ರೇಟ್ ಎಫ್ ಡಿ ಪ್ಲಾಟ್ಫಾರ್ಮ್ ಅಂತ. ಸ್ಟೇಬಲ್ ಮನಿಯಲ್ಲಿ ನಾವು 9.10% ಪರ್ ಆ್ಯನಮ್ಗೆ ಫಿಕ್ಸ್ಡ್ ಡಿಪಾಸಿಟನ್ನು ನಾವು ನೋಡ್ಕೋಬೋದಾಗಿದೆ. ಎಫ್ ಡಿ ಅನ್ನೋದೇನಿದೆ RBI ಇನ್ಸ್ಟಿಟ್ಯೂಟ್ ಕೂಡ ಆಗಿದೆ. ಹಾಗೆ ನಾವಿಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಕೋಬೋದು ನಮ್ಮ ಒಂದು ಇಂಡಿಯಾಸ್ ಲೀಡಿಂಗ್ ಟ್ರಸ್ಟೆಡ್ ಬ್ಯಾಂಕ್ಸಲ್ಲಿ. ಇಲ್ಲಿ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಅನ್ನೋದು ಏನಿದೆ 0% ವೇಟ್ ಇದೆ. ಹಾಗೆ ನಾವು ಇನ್ಸ್ಟೆಂಟಾಗಿ ವಿತ್ಡ್ರಾವಲ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ನಾವು ನಮ್ಮ ಒಂದು ಅಮೌಂಟ್ನ ಮಂತ್ಲಿ ಕೂಡ ಸೇವ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂದರೆ ಆರ್ ಡಿ ರೂಪದಲ್ಲಿ ನಮಗೆ ಹೈ ಇಂಟ್ರೆಸ್ಟ್ ಅನ್ನೋದು ಇಲ್ಲಿ ನಾವು ನೋಡ್ಕೋಬೋದಾಗಿದೆ. ನಾವಿಲ್ಲಿ NBFC ಹಾಗೆ ಟ್ರಸ್ಟೆಡ್ ಇಂಡಿಯನ್ ಬ್ಯಾಂಕ್ಸ್ ಅನ್ನೋದೇನಿದೆ ಇದರಲ್ಲಿ ನಾವು ಇನ್ವೆಸ್ಟ್ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ನ 30 lakh ಪ್ಲಸ್ ಯೂಸರ್ಸ್ ಏನಿದ್ದಾರೆ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೇಬಲ್ ಮನಿ ಅನ್ನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ಆ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ.
ನೀವಿಲ್ಲಿ ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ಐ ರಿಟರ್ನ್ಸ್ ಅನ್ನೋದು ಸಿಗ್ತಾ ಇದೆ. ಜೊತೆಗೆ ನಾವು ಇಲ್ಲಿ ಆರ್ ಡಿ ಕೂಡ ಮಾಡ್ಕೋಬೋದಾಗಿದೆ. ಹಾಗೆ ಇದು ಬೆಸ್ಟ್ ಶಾರ್ಟ್ ಟರ್ಮ್ ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಹಾಗೆ ಇಲ್ಲಿ ಸೆಕ್ಯೂರ್ಡ್ ಕಾರ್ಡ್ ಅನ್ನೋದು ನಮಗೆ ಸಿಗ್ತಾ ಇದೆ. ವಿತ್ಡ್ರಾವಲ್ ಇನ್ಸ್ಟೆಂಟ್ಲಿ, ನಾವು ಇನ್ಸ್ಟೆಂಟಾಗಿ ವಿತ್ಡ್ರಾ ಕೂಡ ಮಾಡ್ಕೋಬೋದು ಅಮೌಂಟ್ನ. ಹಾಗೆ ಇಲ್ಲಿ ಅಪ್ ಟು 5 ಲ್ಯಾಕ್ವರೆಗೂ ನಾವು ಎಫ್ ಡಿಯನ್ನು ಮಾಡ್ಕೋಬೋದಾಗಿದೆ. ಇದರ ಜೊತೆಗೆ ನಮಗೆ ರೆಗ್ಯುಲರ್ ಇನ್ಕಮ್ ಕೂಡ ಸಿಗ್ತಾ ಇದೆ. ಸೊ ಗೆಟ್ ಸ್ಟಾರ್ಟೆಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಾವಿಲ್ಲಿ ನೋಡ್ತಾ ಇರ್ಬೋದು 95,000 ಅನ್ನೋದು ಏನಿದೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಗಿರುತ್ತೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ಗೆ ನಮಗೆ ಮೆಚ್ಯೂರಿಟಿ ಅಮೌಂಟ್ ಅನ್ನೋದು ಏನು ಬರ್ತಾ ಇದೆ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಮೌಂಟ್ ಏನಿದೆ 95,000 ಇದೆ. ಸೊ ಮೆಚ್ಯೂರಿಟಿ ಅಮೌಂಟ್ ಬಂದುಬಿಟ್ಟು 1,19,969 ರೂಪೀಸ್ ಆಗುತ್ತೆ. ಇಂಟ್ರೆಸ್ಟ್ ಗೆನ್ಸ್, ಸೊ ನಾವಿಲ್ಲಿ ಎಷ್ಟು ನಮಗೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ 24,968 ರೂಪೀಸ್ ನಾವಿಲ್ಲಿ ಇಂಟ್ರೆಸ್ಟ್ನ ನೋಡ್ಕೋಬೋದು. ಸೊ ನಮ್ಮ ಒಂದು ಅಮೌಂಟ್ 95,000ಗೆ ನಮಗೆ 24,968 ರೂಪೀಸ್ ಅನ್ನೋದು ನಮಗೆ ಇಂಟ್ರೆಸ್ಟ್ ಸಿಗ್ತಾ ಇದೆ. ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ಒಂದು ಡೀಟೇಲ್ಸ್ನ ಕೇಳುತ್ತೆ. ಸೊ ನಮ್ಮ ಒಂದು ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಮ್ಮ ನೇಮ್ ಆಗಿರ್ಬೋದು, ನಾವೇನಾದರೂ ಮ್ಯಾಚುವಲ್ ಸ್ಟೇಟಸ್, ನಾವೇನಾದರೂ ಮ್ಯಾರಿಡಾ ಸಿಂಗಲ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಸಿಟಿನ ಎಂಟರ್ ಮಾಡಿ. ನೆಕ್ಸ್ಟ್ ನಮ್ಮ ಒಂದು ಆಕ್ಯುಪೇಷನ್ನ ಕೇಳ್ತಾ ಇದೆ. ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ, ರಿಟೈರ್ಡಾ, ಹೌಸ್ ವೈಫಾ ಏನಿದ್ದೀವಿ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ನ ಕೇಳ್ತದೆ. ಆ್ಯನ್ಯುವಲ್ ಇನ್ಕಮ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಮ್ಮ ಒಂದು ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಬ್ಯಾಂಕ್ ಯಾವುದಾಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಪಾಪ್ಯುಲರ್ ಬ್ಯಾಂಕ್ಸ್ನ ಕೊಟ್ಟಿದ್ದಾರೆ. HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಹಾಗೆ ಆಕ್ಸಿಸ್, SBI, ಕೋಟಕ್ ಮಹೇಂದ್ರ. ಸೊ ಈ ರೀತಿಯಾಗಿ ಹಲವಾರು ಬ್ಯಾಂಕ್ಸ್ಗಳು ಇರುತ್ತೆ. ನಿಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಎಫ್ ಡಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀವ ಈ ಬ್ಯಾಂಕ್ ಜೊತೆಗೆ ಅಂತ ಕೇಳ್ತಾ ಇದೆ. ನೀವು ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಮಾಡ್ಕೊಂಡಿಲ್ಲ ಅಂದರೆ ನೋ ಅಂತ ಕೊಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಇಲ್ಲಿ ನಾವು ನೋಡ್ತಾ ಇರ್ಬೋದು 1 ಲ್ಯಾಕ್ನ ನಾವು ಮಾಡ್ಕೊಂಡ್ವಿ ಅಂತಂದರೆ ನಮಗೆ 27,988 ಅನ್ನೋದು ಇಂಟ್ರೆಸ್ಟ್ ನಮಗೆ ಸಿಗ್ತಾ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್, ಇನ್ಕಮ್ ಇನ್ಫಾರ್ಮೇಷನ್, ಹಾಗೆ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಅದು ಕೇಳುತ್ತೆ. ಸೊ ಈ ಒಂದು 4 ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೋದು. ಇದಾಗಿದೆ ಈ ಒಂದು ಯುನಿಟಿ ಅನ್ನೋ ಒಂದು ಬ್ಯಾಂಕಲ್ಲಿ ಯಾವ ರೀತಿಯಾಗಿ ನಾವು ಎಫ್ ಡಿಯನ್ನು ಮಾಡ್ಕೊಳ್ಳೋದು ಅಂತ. ನಿಮ್ಮ ಒಂದು ಎಫ್ ಡಿ ಅನ್ನೋದು ಅಪ್ಲಿಕೇಶನ್ನ ಹಾಕಿದ ನಂತರ ಅದು ಕನ್ಫರ್ಮ್ ಆದ ನಂತರ ನಿಮಗೆ ಇಲ್ಲಿ ಎಫ್ ಡಿಯ ಒಂದು ಬಾಂಡನ್ನು ಸಹ ಕೊಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ರಿಸಿಪ್ಟ್ ಅನ್ನೋದು ಏನಿದೆ, ಬಾಂಡ್ ಅನ್ನೋದು ಏನಿದೆ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಿಮಗೆ ಒಂದು ಬಾಂಡನ್ನು ಕೊಡ್ತಾರೆ. ಫಿಕ್ಸ್ಡ್ ಡಿಪಾಸಿಟ್ ರೆಸಿಪ್ಟ್ ಅನ್ನೋದು ಇದಕ್ಕೆ ಹೆಸರಿದೆ. ಸೊ ನಿಮ್ಮ ಒಂದು ನೇಮ್, ಹಾಗೆ ನಿಮ್ಮ ಒಂದು ನಾಮಿನಿ ಯಾರಿರ್ತಾರೆ ಅದನ್ನು, ನಿಮ್ಮ ಒಂದು ಪ್ಯಾನ್ ನಂಬರ್, ಹಾಗೆ ಎಫ್ ಡಿ ನಂಬರ್, ಕಸ್ಟಮರ್ ID, ಎಫ್ ಡಿಯ ಒಂದು ಡೇಟನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಎಂಟರ್ ಮಾಡಿ ಕೊಡ್ತಾರೆ. ಸೊ ಹಾಗೆ ನಮ್ಮ ಒಂದು ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಇಲ್ಲಿ ನಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ನಮ್ಮದು 1 ಲ್ಯಾಕ್ ಇದ್ದರೆ 1 ಲ್ಯಾಕನ್ನು ಆ್ಯಡ್ ಮಾಡ್ತಾರೆ. ಹಾಗೆ ನಮ್ಮ ಒಂದು ಇಂಟ್ರೆಸ್ಟ್ ರೇಟ್ 8.60 ಅನ್ನೋದು ಇಂಟ್ರೆಸ್ಟ್ ರೇಟ್ ಇದೆ. ಇಲ್ಲಿ ಟೆನ್ಯೂರ್ ಬಂದುಬಿಟ್ಟು 1001. ಸೊ ಈ ಒಂದು ಟೆನ್ಯೂರ್ ಎಷ್ಟಿದೆ ಅಂತಂದರೆ 1001 ದಿನಗಳು ಇರುತ್ತೆ ಟೆನ್ಯೂರ್ ಅನ್ನೋದು. ಹಾಗೆ ಮೆಚ್ಯೂರಿಟಿ ಅಮೌಂಟ್ ಬಂದುಬಿಟ್ಟು ನಮಗೆ 1 ಲ್ಯಾಕ್ಗೆ 1,26,283 ರೂಪೀಸ್ ಆಗುತ್ತೆ. ಸೊ ಈ ಎಲ್ಲ ಒಂದು ಡೀಟೇಲ್ಸ್ನ ಒಂದು ರಿಸಿಪ್ಟಲ್ಲಿ ಹಾಕಿ ನಮಗೆ ಬಾಂಡ್ ಅನ್ನೋ ಒಂದು ರೂಪದಲ್ಲಿ ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಮೆಚ್ಯೂರಿಟಿ ಪೀರಿಯಡ್ ಅನ್ನೋದು ಏನಿದೆ ಅದು ಕಂಪ್ಲೀಟ್ ಆದ ನಂತರ ನಮಗೆ ಟೋಟಲ್ ಅಮೌಂಟು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಗೇನಾದರೂ ಎಫ್ ಡಿ ಮಾಡ್ಕೋಬೇಕಿತ್ತು ಅಂತಂದರೆ ಸೊ ಈ ಒಂದು ಸ್ಟೇಬಲ್ ಮನಿ ಅನ್ನೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನಾದರೂ ಮಂತ್ಲಿ ಸೇವಿಂಗ್ಸ್ ಮಾಡ್ಕೋಬೇಕಿತ್ತು, ನಮ್ಮ ಒಂದು ಅಮೌಂಟ್ ಅನ್ನೋದು ಏನಿದೆ ಸೇವ್ ಮಾಡೋಕ್ಕೆ ಆಗ್ತಾ ಇಲ್ಲ, ನಾವು ಹೆಂಗಿದ್ರು ಸೇವ್ ಮಾಡಲೇಬೇಕು ಮಂತ್ಲಿ ವೈಸ್ ಅನ್ನೋ ಒಂದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇಲ್ಲಿ ಆರ್ ಡಿ ಸಹ ಮಾಡ್ಕೋಬೋದಾಗಿದೆ. ಆರ್ ಡಿ ಅನ್ನೋದೇನಿದೆ ರಿಕರಿಂಗ್ ಡಿಪಾಸಿಟ್ ಅನ್ನೋದು. ಸೊ ಆರ್ ಡಿ ಮಾಡ್ಕೊಂಡು ಕೂಡ ನೀವು ಮಂತ್ಲಿ ಅಮೌಂಟ್ನ ಸೇವ್ ಮಾಡ್ಕೋಬೋದು. ಹಾಗೆ ಫೈನಲಿ ನಿಮಗೆ ಇಂಟ್ರೆಸ್ಟನ್ನು ಹಾಕಿ ಅವರು ನಮ್ಮ ಅಮೌಂಟ್ನ ಕೊಡ್ತಾರೆ. ನೋಡಿದ್ರಲ್ವಾ ಯಾವ ರೀತಿಯಾಗಿ ಸ್ಟೇಬಲ್ ಮನಿ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಎಫ್ ಡಿಯನ್ನು ಮಾಡ್ಕೋಬೋದು, ಹಾಗೆ ಆರ್ ಡಿ ಕೂಡ ಮಾಡ್ಕೋಬೋದಾಗಿದೆ ಅಂತ. ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಾನು ಆ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡ್ತೀನಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.